ಚೆನ್ನಾಗಿರಬೇಕು ಸಂಬಂಧ ಅಂದಾಗ ಬೆಡ್ರೂಮು ಸೌತ್ ವೆಸ್ಟು ಅಲ್ಲಿ ಅದನ್ನು ಆಕ್ಯುಪೈ ಮಾಡ್ಕೋಬೇಕು. ಬೆಡ್ರೂಮಲ್ಲಿ ಇರುತ್ತೆ ಕರೆಕ್ಟಾಗಿ. ಕೆಲವೊಂದು ಏನು ಮಾಡ್ತಾರೆ ಅಂದರೆ ಹಾಲಲ್ಲಿ ಮಲ್ಕೋತಾ ಇರ್ತಾರೆ. ಹಾಲಲ್ಲಿ ಮಲ್ಕೊಂಡಾಗ ಏನಾಗುತ್ತೆ ಅಂದರೆ ನೀವು ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ ಅಂತ. ಸೊ ಸಂಬಂಧ ಎಲ್ಲಿ ಸರೋಗ್ಬಿಡುತ್ತೆ. ಮತ್ತು ಇನ್ನೂ ನೋಡಿ, ಬೆಡ್ರೂಮಲ್ಲಿ ಡಬಲ್ ಬೆಡ್ಸ್ ಇರುತ್ತೆ, ಅಂದರೆ ಸಿಂಗಲ್ಲು. ಇನ್ನೂ ಚೆನ್ನಾಗಿ ಹೇಳ್ಬೋದು ಅಂತಂದರೆ, ಈಗ ಹಳ್ಳಿ ಕಡೆ ಎಲ್ಲನೂ ಮದುವೆ ಹೆಣ್ಮಕ್ಳಿಗೆ ಮದುವೆ ಮಾಡಿಕೊಟ್ಟಾಗ ಹಾಸಿಗೆ ಕೊಡೋ ಒಂದು ಪದ್ಧತಿ ಇತ್ತು. ಸೊ ನನ್ನ ಮಗಳಿಗೊಂದು ಹಾಸಿಗೆ, ನನ್ನ ಅಳಿಯನಿಗೊಂದು ಹಾಸಿಗೆ ಅಂತ ಸಪ್ರೇಟ್ ತೊಗೊಂಡವರು. ಸೊ ಸಪ್ರೇಟ್ ಬೆಡ್ ಇದ್ದಾಗ ಏನಾಗುತ್ತೆ ಅಂದರೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ. ಅಲ್ಲಿ ನಾವು ಏನು ಹೇಳ್ತೀರಿ, ಡಬಲ್ ಹಾಸಿಗೆ ಒಂದೇ ಇರಬೇಕು. ಸೊ ಈಕ್ವಲ್ ಮೆಂಟಾಲಿಟಿ ಇರುತ್ತೆ. ಸೊ ಸಪ್ರೇಟ್ ಇದ್ದಾಗ ಅಲ್ಲಿ ನನ್ನ ಒಪಿನಿಯನ್ ಬೇರೆ ಇರುತ್ತೆ, ಇನ್ನೊಬ್ರದ್ದು ಒಪಿನಿಯನ್ ಬೇರೆ ಇರುತ್ತೆ. ಆ ಥರ ಅದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬರುತ್ತೆ. ಮತ್ತು ಇನ್ನೂ ಒಂದು ಏನು ಹೇಳ್ಬೇಕಂದ್ರೆ, ಮಿರರ್ಸ್ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಅಂದ್ಕೊಳ್ಳಿ. ಮಿರರ್ಸ್ ಏನಂತಂದರೆ ನಿಮ್ಮ ಒಂದು ಪ್ರತಿಬಿಂಬ ಅದು. ಸೊ ಅಲ್ಲಿ ಏನು ಕಾಣಿಸುತ್ತೆ ಅದು ತೋರಿಸುತ್ತೆ. ಸೊ ಈಗ ಅಲ್ಲಿ ಬೆಡ್ಗೆ ರಿಫ್ಲೆಕ್ಟ್ ಆಗ್ತಾಯಿದೆ ಅಂತಂದರೆ ಅಲ್ಲಿ ಇನ್ನೊಬ್ಬರು ಕೂಡ ಇಂಟರ್ಫಿಯರ್ ಆಗೋವಂಥ ಚಾನ್ಸಸ್ ಇರುತ್ತೆ. ಆ ಒಂದು ರಿಲೇಷನ್ಶಿಪ್ನ ಬ್ರೇಕ್ ಮಾಡೋ ಒಂದು ಪವರ್ ಆ ಮಿರರ್ಗೆ ಇರುತ್ತೆ. ಎಲ್ಲ ಚೆನ್ನಾಗಿದೆ, ಸೌತ್ ವೆಸ್ಟಲ್ಲೇ ಬೆಡ್ರೂಮ್ ಇದೆ, ಸೊ ಮಿರರ್ ಒಂದು ಹಾಕೊಂಡ್ಬಿಟ್ಟಿದ್ದಾರೆ ಅಂತಂದರೆ ಅಲ್ಲಿ ಸಂಬಂಧ ಡಿಸ್ಟರ್ಬೆನ್ಸ್ ಇರುತ್ತೆ. ವಾಸ್ತು ಪ್ರಕಾರ ಎಲ್ಲ ಕಟ್ಟಿರ್ತಾರೆ, ಸೌತ್ ವೆಸ್ಟಲ್ಲೇ ಬೆಡ್ರೂಮ್ ಇರುತ್ತೆ. ಸೊ ಇದು ಆ ಒಂದು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡಿಕೊಡ್ತಾ ಇರುತ್ತೆ. ಟಿ ವಿ ಹಾಕ್ಕೊಂಡಿರ್ತಾರೆ, ಬೆಡ್ರೂಮ್ಗೆ ಏನಕ್ಕೆ ಹೋಗೋದು? ಆರಾಮಾಗಿ ಮಲಗೋಕ್ಕೆ ಅಲ್ವಾ, ನೆಮ್ಮದಿಯಾಗಿ ಮಲಗೋಕ್ಕೆ. ನೀವು ಟಿ ವಿ ಹಾಕ್ಕೊಂಡಿದ್ರೆ ನೆಮ್ಮದಿಯಾಗಿ ನಿದ್ದೆಯಲ್ಲಿ ಬರುತ್ತೆ.